ಹಾಯ್ ಹಲೋ ನಮಸ್ತೆ ಆದಾಬ್. ಇವತ್ತಿನ ವ್ಲಾಗಲ್ಲಿ ಬಂದ್ಬಿಟ್ಟು ಮನೆಗೆ ಒಂದೆರಡು ಕೋಲ್ ಬೇಕಿತ್ತು ಕಿಚನ್ ಮನೆಗೆ. ಸೊ ಅದಕ್ಕೆ ಅಂತ ಬಂದ್ಬಿಟ್ಟು ನಾವು ಸ್ವಲ್ಪ ದೂರ ಹೋಗಿದ್ದೀವಿ. ಮನೆಯಿಂದ ಒಂದು 2 ಕಿಲೋಮೀಟರ್ ಅಷ್ಟು ದೂರ ಹೋಗಿದ್ದೀವಿ. ಒಂದು 2 ಮರ ಅಂದ್ಕೊಂಡಿದ್ವಿ. 2 ಮರದಲ್ಲಿ ಯಾವ ಮರ ಸಿಕ್ಕಿದ್ರೆ ಹತ್ರ ಆ ಮರದಲ್ಲಿ ಕಡ್ಕೊಂಡು ಬರೋಣ ಅಂತ ಹೋಗಿದ್ವಿ. ಸೊ ನಮಗೆ 2ನೇ ಮರ ಸಿಕ್ಕಿಲ್ಲ, 1ನೇ ಮರ ಸಿಕ್ತು. ಅದು ಬಂದ್ಬಿಟ್ಟು ಕುಟಜ ಮರ ಅಂತೀವಿ. ನಮ್ಮ ಭಾಷೆಯಲ್ಲಿ ನಾವು ಬಂದುಬಿಟ್ಟು ಪಲವರೇಣಿ ಮರ ಅಂತ ಅಂತೀವಿ. ಇನ್ನು ಅದಕ್ಕೆ ಒಂದು ಬಂದುಬಿಟ್ಟು ಚಪ್ಪಾಳೆ ಮರ, ಅಂಕುಜ ಮರ ಅಂತ ಕೂಡ ಕರೀತಾರೆ. ನಾವು ಅದು ಮಾತ್ರ ಸಿಕ್ತು. ಅದರಲ್ಲಿ ಕಡ್ಕೋತಾ ಇದ್ದೀವಿ. ಅದು ಏನು ಕಡ್ಕೋತಾ ಇದ್ದೀವಿ ಅಂತಂದರೆ, ನಾವು ಮುದ್ದೆ ಮಾಡ್ತೀವಲ್ಲ, ಮುದ್ದೆ ಮಾಡೋಕ್ಕೆ ಕೋಲಲ್ಲಿ ನಾವು ಚೆನ್ನಾಗಿ ನಾದ್ಕೊಂಡು ಮುದ್ದೆ ಮಾಡ್ತೀವಿ. ಸೊ ಅದಕ್ಕೆ ಅಂತ ಬಂದುಬಿಟ್ಟು ಒಂದು ಕೋಲನ್ನ ತೊಗೊಂಡು ಬರೋಣ ಅಂತ. ಆ ಕೋಲೆ ಯಾಕೆ ನಾವು ಮಾಡ್ಕೊಂಡಿದ್ದೀವಿ ಅಂತಂದರೆ, ಅದರಲ್ಲಿ ಹಾಲು ಯಾವ ರೀತಿ ಉಕ್ಕುತ್ತೋ ಆ ರೀತಿ ಉಕ್ಕುತ್ತಂತೆ ಊಟ ಮನೆಯಲ್ಲಿ. ಸೊ ಅದಕ್ಕೆ ಅಂತ ನಮ್ಮ ಅತ್ತೆ ಹೇಳಿದ್ರು. ನಮ್ಮ ಅತ್ತೆ ಜೊತೆ ನಾನು ನಮ್ಮ ಅತ್ತೆ ಹೋಗಿದ್ದೀವಿ. ಇನ್ನು ಅಲ್ಲೇ ಬಂದುಬಿಟ್ರೆ ಈ ಕಾಯಿ ನೋಡಿದ್ದೀರಾ. ಈ ಕಾಯಿನ ನಿಮ್ಗೆ ಗೊತ್ತಾದ ರೀತಿಗೆ ಏನು ಹೆಸರಲ್ಲಿ ಕರಿತೀರಿ ಅಂತ ಕಾಮೆಂಟಲ್ಲಿ ಕಾಮೆಂಟ್ ಮಾಡಿರಿ. ನನಗೂ ಈ ಚಿಕ್ಕ ವಯಸ್ಸಲ್ಲಿ ತಿಂದಿರೋ ನೆನಪು ಇದು, ಮತ್ತು ನಾನು ಎಲ್ಲಿ ತಿಂದಿಲ್ಲ. ತುಂಬ ಚೆನ್ನಾಗಿರುತ್ತೆ, ಹುಳಿಯಾಗಿರುತ್ತೆ. ಹಣ್ಣಾಗಿರೋವು ಸ್ವೀಟ್ ಆಗಿರುತ್ತೆ, ಸ್ವಲ್ಪ ಹಸಿಯಾಗಿರೋದು ತುಂಬ ಹುಳಿಯಾಗಿರುತ್ತೆ. ಸೊ ಈ ಕಾಯಿ ಸಿಕ್ತು, ಸ್ವಲ್ಪ ಇತ್ತು, ಎಲ್ಲವ ಏನು ಇರಲಿಲ್ಲ. ಇಷ್ಟು ಮಾತ್ರ ಸಿಕ್ತು. ಅದು ಮಾತ್ರ ತಗೊಂಡು ನಾವು ಹೋಗ್ತಾ ಇದ್ದೀವಿ. ನೋಡ್ಬೋದು 2 ಕೋಲ್ ತಗೊಂಡಿದ್ದೀವಿ. ಅದು ಸ್ವಲ್ಪ ಉದ್ದಕ್ಕಿರೋದು, ಸ್ವಲ್ಪ ದಪ್ಪ ಇರೋದು. ಹಸಿಯಾಗಿದ್ದರೆ ಸ್ವಲ್ಪ ದಪ್ಪಕ್ಕಿರೋದು ಕಡ್ಕೋಬೇಕು, ಯಾಕಂದರೆ ಅದು ಒಣಗಿದ ಮೇಲೆ ಸ್ವಲ್ಪ ಚಿಕ್ಕದಾಗೋಗುತ್ತೆ ಅಷ್ಟೇ. ಸೊ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದೆ ಒಳ್ಳೆ ವೀಡಿಯೋಸಿಂದ ನಾನು ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ನಿಮ್ಮ ಸಪೋರ್ಟ್ ನಮಗಿರುತ್ತೆ ಅಂತ ಭಾವಿಸ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಮುಂದೆಗೆ ನಿಮಗೆ ಎಂಥ ವ್ಲಾಗ್ಸ್ ಬೇಕು ಅಂತಂದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿದ್ರೆ ಕೂಡ ನಿಮಗೆ ಅಂಥ ವ್ಲಾಗ್ಸ್ನ ಮಾಡ್ತಾ ಇರ್ತೀನಿ. ಸೊ ಇನ್ನು ಮನೆಗೆ ಹೋಗೋದು ಅಷ್ಟೇ. ನೋಡ್ಬೋದು ನಮ್ಮ ಮನೆಗಳು ಎಲ್ಲೋ ಇದ್ದಾವೆ. 4 ಕಿಲೋಮೀಟ್ರ್ ನಡ್ಕೊಂಡು ಹೋಗೋಷ್ಟು ಹೊತ್ತಿಗೆ ಸಾಕಾಗುತ್ತೆ. ಸೊ ನಮ್ಮ ವೀಡಿಯೋಸ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ಇರುತ್ತೆ ಅಂತ ನಾನು ಖಂಡಿತ ಅಂದ್ಕೋತೀನಿ. ಪ್ಲೀಸ್ ಸಪೋರ್ಟ್ ಮೈ ಚಾನಲ್. ಥ್ಯಾಂಕ್ ಯು. ಬಾಯ್ ಬಾಯ್.